ವಯಸ್ಸಿಗೆ ಬಂದ್ ಹುಡುಗಿನ ಮುಟ್ಟಿ ಯಾಗ ಹೊತ್ಕೊಂಬಂದೆ. ನಿಂಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಸ್ವಲ್ಪ ಸುಮ್ನೆ ಇರ್ತೀಯ ನೀನು? ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ಏನ್ ಟೆನ್ಷನ್? ಇವಳು ನಾನು ಒತ್ಕೊಂಬಂದ, ಇವಳಿಗೆ ಪ್ರಜ್ಞೆ ತಪ್ಪೋಯ್ತು. ಹೆಂಗ್ ತಪ್ತು? ನನಗೇನ್ ಗೊತ್ತು? ಅಲ್ಲ, ಈಗ ಅವಳಿಗೆ ಪ್ರಜ್ಞೆ ಬಂದ್ರೆ ಊಟ ತಿನ್ಸೋಣ ಅಂತ ಕಾಯ್ತಾ ಇದ್ದೀನಿ. ಅದು ನನಗೆ ಟೆನ್ಷನ್ ಅಲ್ವಾ? ಅದು ನಿನ್ಗೆ ಗೊತ್ತಾಗುತ್ತಾ? ನಿನಗೆಲ್ಲಿ ಗೊತ್ತಾಗುತ್ತೆ? ಅಜಯ್, ದಯವಿಟ್ಟು ರೈಟ್ ಬಿಡು. ಗೋ. ಇದನ್ನ ಏನಂತ ಕರೆದ್ರೆ ಎದ್ದಳ್ಬಹುದು? ಬಂಗಾರಮ್ಮ, ಸಿಂಗರಮ್ಮ, ಹತ್ತೇರಿಕೆ. ಹೆದರ್ಕೋಬೇಡ, ಹೆದರ್ಕೋಬೇಡ. ಏನು ಆಗಿಲ್ಲ, ಏನು ಆಗಿಲ್ಲ, ಎಲ್ಲ ಕ್ಲೀನ್ ಆಗಿದೆ. ಕಿರ್ಚಬೇಡ, ನನ್ ಟೆನ್ಷನ್ ಕೊಡ್ಬೇಡ. ಚುಪ್ ಚುಪ್ ಚುಪ್. ನಿಮ್ಮ ಅಪ್ಪ ಇದಾನಲ್ಲ, ನಿಮ್ಮ ಅಪ್ಪ ಎಂತ ಕೆಲಸ ಮಾಡಿದಾನ ಗೊತ್ತಾ? ಊರಲ್ಲಿರೋ ಹೆಣ್ಣು ಮಕ್ಕಳನ್ನೆಲ್ಲ ಒಬ್ಬ ಕೊಲ್ತಿದ್ದಾನೆ. ಅದಕ್ಕೆ ನಿಮ್ಮ ಅಪ್ಪ ಸಪೋರ್ಟ್. ತಪ್ಪು ತಾನೆ? ತಪ್ಪು ತಾನೆ? ಏನ್ ನಿಮ್ಮಪ್ಪನ ಹತ್ರ ಹೋಗ್ಬೇಕು? ಏನ್ ನಿಮ್ಮಪ್ಪ? ಸುಮ್ಮನೆ ಬಿಡು, ಟೆನ್ಷನ್ ಕೊಡ್ಬೇಡ ನನ್ಗೆ. ಈಗ ಒಂದು ಹೆಣ್ಣು ಮಗುನ ಕೊಂದಿದ್ದು ತಪ್ಪು ತಾನೆ? ಅವನಿಗೆ ಶಿಕ್ಷೆ ಆಗ್ದಿರೋದು ತಪ್ಪು ತಾನೆ? ತಪ್ಪು ತಾನೆ? ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ನಿನ್ನ ಇಲ್ಲಿಗೆ ಒತ್ಕೊಂಡ್ ಬಂದಿರೋದು. ಇಲ್ಲಿ ಈ ಮನೆಯಲ್ಲಿ ನೀನ್ ಯಾವುದಕ್ಕೂ ಯೋಚನೆ ಮಾಡ್ಬೇಡ. ನಮ್ಮ ಅಜ್ಜಿ ಇದ್ದಾಳೆ, ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡ್ತಾಳೆ. ಟೈಮ್ ಟೈಮ್ಗೆ ಚೆನ್ನಾಗಿ ಗಡತ್ತಾಗಿ ಉಣ್ಣು ಬಿಟ್ಟು ಹಾಯಾಗಿ ಬಿದ್ಕೋ. ನಾನು ಏನು ಮಾಡಿದೆ ಅಂತ ಇಷ್ಟೊಂದು ಕಿರ್ಚ್ಕೊತಿದ್ದಾಳೆ. ಮತ್ತೇನಾದ್ರೂ ಕಿರ್ಚಿದ್ರೆ ನಿನ್ನ ಕುತ್ತಿಗೆ ಸಾಯಿಸ್ಬಿಡ್ತೀನಿ. ಅಲ್ಲ, ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನನ್ನ ಏನ್ ಅದೇ ಏನಿಲ್ಲ ಏನಿಲ್ಲ ಏನಿಲ್ಲ, ಇವೆಲ್ಲ ನಮ್ಮ ದೇಶದಲ್ಲಿ ಸಹಜನೇ. ಇಲ್ಲಿ ನೀರು, ನೀರು ತಗೋ, ನೀರು ಕುಡಿ, ನೀರು ಕುಡಿ, ಕುಡಿ ಕುಡಿ. ಜಾಣ ಮರಿ, ಈಗ ಗಪ್ ಚಿಪ್ ಅಂತ ಹೊಟ್ಟೆ ತುಂಬಾ ತಿಂದ್ಬಿಡು. ನೋಡು, ನಿನ್ಗೇನಾದ್ರೂ ಬೇಕು ಅನ್ನೋದಾದ್ರೆ ನನ್ನನ್ ಕೇಳು, ನಾನ್ ತಂದು ಕೊಡ್ತೀನಿ. ಅದನ್ ಬಿಟ್ಟು ತಪ್ಪಿಸ್ಕೊಳಕ್ ಏನಾದ್ರೂ ಪ್ರಯತ್ನ ಪಟ್ರೆ ನನ್ನ ಹಳೆ ತಲವಾರ್ ತೆಗೆದು ಹಂಗೆ ಸಿಗದು ಬಿಡ್ತೀನಿ. ಹೊಸ ಈಗೇನು ಈಗೇನು ಅಳು ಬರ್ತಾ ಇದೆ. ಹತ್ರ ಆರೋಗ್ಯಕ್ಕೆ ಒಳ್ಳೇದಂತ ಹಿರಿಯರು ಹೇಳಿದ್ದಾರೆ. ಅಳು, 1 ನಿಮಿಷ ಟೈಮ್ ಕೊಡ್ತೀನಿ. ಆಗೋಯ್ತು, 1 ನಿಮಿಷ ಆಗೋಯ್ತು. ಪೊಲೀಸ್ನವ್ರಿಗೆ ಹೇಳೋಣ ಅಂದ್ರೆ ಅದು ಅವಮಾನ. ನಮ್ಮ ಆಳುಗಳನ್ನ ಕಳಿಸಿ ಅವನು ಒದ್ದು ಎತ್ಕೊಂಡು ಬಾ ಅಂತ ಅಂದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗತ್ತೆ. ಇಲ್ಲ, ನಮ್ಮ ಮಾದನ್ ಕಳಿಸಿ ವಿಷಯ ಏನು ಅಂತ ತಿಳ್ಕೊಂಡು ಬಾ ಅಂತ ಹೇಳೋಣ ಅಂದ್ರೆ ಆ ಮಹಾಲಕ್ಷ್ಮಿ ಮನೆಯಲ್ಲಿದ್ರೆ ನಮಗೆ ಹೊಟ್ಟೆ ತುಂಬಾ ಊಟ. ಈ ಜಮೀನ್ದಾರ ಜಿಪುಣ್ಣನ ಮಗ ಬೆಳಿಗ್ಗೆನೆ ನಮಗ್ ಗಂಜಿ ಉಯ್ತಾನೆ. ಹೀಗೆ ಆದ್ರೆ ನಾವು ಉಪವಾಸದಲ್ಲಿ ಸಾಯೋದಂತೂ ಗ್ಯಾರಂಟಿ. ಹೇಗಾದ್ರೂ ಐಡಿಯಾ ಮಾಡಿ ಆ ದೇವಮ್ಮನ್ನ ನಾನೇ ಪಿಕಪ್ ಮಾಡಿ ಕರ್ಕೊಂಡ್ ಬಂದ್ಬಿಟ್ರೆ
24 ಗಂಟೆನೂ ನಿಮ್ಮ ಜೊತೆಲೇ ಇರೋ ನನ್ನ ಆವತ್ತು ಅಂತ ನಿಮ್ ಚಿಕ್ಕ ಮಗಳಿಗೆ ಫೀಸ್ ಕಟ್ಬಿಟ್ಪಾ ಅಂತ ಹಾಸ್ಟೆಲ್ಗೆ ಕಳ್ಸದ್ರಿ. ಹಾಗಂತ ನೀವೇನು ಹೆದರ್ಬೇಕಾಗಿಲ್ಲ. ಆ ನನ್ನ ಮಗ ಮಾರ್ತಾಂಡ ನಾನು ಇಲ್ದೇ ಇರೋ ಸಮಯ ನೋಡಿ ನಮ್ಮ ದೇವಮ್ಮನ್ನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ನಾನು ಅವನಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಜಾಸ್ತಿ. ನೋಡ್ತಾ ಇರಿ, ನೀವು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ನಿಮ್ ಮಗಳು ನಿಮ್ ಮನೇಲಿ ಇರ್ತಾಳೆ. ಏನು ಯಾಕಜ್ಜಿ ರಾತ್ರಿ ಎಲ್ಲೋ ಕೆಮ್ತಿದ್ದೆ? ನಾನಾ? ಏನೇನ್ ನಾನಾ? ನೀನ್ ಕೆಮ್ತಾ ಇದ್ದಿದ್ದ ನಾನು ನೋಡ್ದಲ್ಲ. ನೋಡು, ಈ ಕೆಮ್ಮು ಬಹಳ ಡೇಂಜರು. ಅದಕ್ಕೆ ನಾಳೆ ಬೆಳಿಗ್ಗೆ ಪಕ್ಕದವ್ರಿಗೆ ಹೋಗಿ ನಿನ್ಗೆ ಔಷಧಿ ತರ್ತೀನಿ. ಯಾವಾಗ ನೋಡಿದ್ರು ಕೆಲ್ಸಕ್ ಬಾರ್ದಿರೋನು ಅಂತ ಹೇಳ್ತಿದ್ದಲ್ಲ. ನಿನ್ ಕೆಲ್ಸ ಹುಡ್ದಂಗ ಆಗುತ್ತೆ, ನಿನ್ಗೆ ಔಷಧಿ ತಂದಂಗೂ ಆಗುತ್ತೆ. 100 ರೂಪೀಸ್ ಪ್ಲೀಸ್. ಹಂಗಂದ್ರೆ ಏನು? ಅಂದ್ರೆ 100 ರೂಪೀಸ್ ಪ್ಲೀಸ್. ನನ್ನ ಹತ್ರ ಒಂದ್ ಬಿಡ್ಗಾಸು ಕೂಡ ಇಲ್ಲ ಕಣೋ. ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟಿರ್ತೀಯ. ಇಲ್ವಾ? ಅಜ್ಜಿ, ನೀನ್ ಚೆನ್ನಾಗಿರ್ಬೇಕು. ನೋಡು, ಇನ್ ಮುಂದೆ ನೀನ್ ಕೆಂಬಾರ್ದು, ನಿನಗ್ ಬದ್ಲು ನಾನ್ ಕೆಮ್ತೀನಿ. ಮಲ್ಕೊ 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 ಮಲ್ಕೊ. ಶಿಲ್ಪಿಂಗ್. ಸ್ವಾಮಿ ಪರಮಾತ್ಮ, ನನ್ ಬಿಂಡೋಲ ಎಲ್ಲಿ? ಏನಿದು, ಬಾಗಲ್ ತೆಗೆದಾಕಿದೆ, ಒಳಗೆ ಯಾರು ಕಾಣಿಸ್ತಾ ಇಲ್ಲ. ದೇವಮ್ಮ, ಒಳಗೆ ಸೇರ್ಕೊಂಡು ಅದೇನ್ ಮಾಡ್ತಾ ಇದೀಯಾ? ಬೇಗ ಬಾಮ್ಮ. ಹೊಟ್ಟೆ ತಾಳ ಆಗ್ತಾ ಇದೆಯಾ? ಬೇಗ ಬಾಮ್ಮ. ನನ್ ಮಗನೇ, ಎಲ್ಲ ನನ್ ಬೆಂಡಲೆ. ಯಾವ ಬೆಂಡಲೆ? ಎಲ್ಲ ಬೆಂಡಲೆ. ಅಯ್ಯೋ, ಇದೇನಮ್ಮ ಇದು? ಕೊಟ್ಟೆ ಅಲ್ವಾ? ಬೆಂಡಲೆ ಏನಮ್ಮ ಇದು? ಮರ್ಯಾದೆಯಿಂದ ಹೊಡಿತಿದ್ಯಲ್ಲಮ್ಮ. ಹೊಂಚಾಕೊಂಡಿದ್ಯೋ ಎಲ್ಲ ನನ್ ಬೆಂಡಲೆ. ಯಾವ ಬೆಂಡೋಲೆ? ಬೆಂಡೋಲೆ ಬೆಂಡೋಲೆ ಅಂತ ನಾನು ಈ ರೀತಿ ಬೆಂಡತ್ತಾ ಇದ್ದಿಲ್ಲ. ಅಯ್ಯೋ, ಮರ್ಯಾದೆಯಿಂದ ನನ್ ಬೆಂಡೋಲೆ ಕೊಡ್ಲಿಲ್ಲ, ನೀನ್ ಸುಮ್ನೆ ಬಿಡ್ತೀನೇನೋ. ನಿನ್ ಕೈ ಕಾಲು ಮುರಿದು. ಏನಮ್ಮ ಇದು? ಎರ್ರ ಬಿರಿ ಹೊಡಿತಿದ್ದೀರಲ್ಲ. ಬೆಂಡೋಲೆ ಕದ್ದು ಇದ್ರಲ್ಲಿಟ್ಟು ಏನೋ ಇದು? ಅದು ನನ್ ಮಗನೇ, ಎಷ್ಟ್ ದಿವಸದಿಂದ ಹೊಂಚಾಕೊಂಡಿದ್ಯೋ? ಮಾದಣ್ಣ, ಅಮ್ಮ, ಯಾವಾಗ ಬಂದೆ ಮಾದಣ್ಣ? ಬಹಳ ಹೊತ್ತಾಯ್ತಮ್ಮ ಬಂದು. ಅಮ್ಮ ದೇವಮ್ಮ, ನನ್ ಬುದ್ಧಿ ನಿನಗ್ ಗೊತ್ತು ತಾನೆ. ಹೊಟ್ಟೆ ಹಸುವು ನನ್ನ ಕೈನಲ್ಲಿ ತಡಿಯಕ್ಕಾಗಲ್ಲ. ಅದಕ್ಕೆ ಅಂತ ತಿನ್ನೋಕೆ ಏನಾದ್ರೂ ಜೊತೆಲೆ ತಗೊಂಡು ಹೋಗ್ತೀನಿ ಅಲ್ವಾ. ಈ ಬ್ಯಾಗಲ್ಲಿ ತಿನ್ನೋಕೆ ಅಂತ 2 ಪುರಿ ಉಂಡೆ ಇಟ್ಕೊಂಡು ಬಂದಿದ್ನಮ್ಮ. ಇವತ್ತು ನಮ್ಮ ದೇಶದಲ್ಲಿ ಯಾರ್ಯಾರೋ ಬ್ಯಾಗಲ್ಲಿ ಬಾಂಬೆಲ್ಲ ಇಟ್ಕೊಂಡು ಓಡಾಡ್ತಾರೆ. ಅವ್ರನ್ನ ಯಾರು ಏನು ಮಾಡಲ್ಲ. ನಾನು 2 ಪುರಿ ಉಂಡೆ ಇಟ್ಕೊಂಡು ಬಂದಿದ್ದಕ್ಕೆ ಈ ಮುದುಕಿ ನಾನು ಹೊಡ್ತಾ ಅಪ್ಪ ಅಪ್ಪ. ಏನಮ್ಮ, ಇವನ್ ನಿನಗ್ ಗೊತ್ತೇನಮ್ಮ? ಗೊತ್ತು, ಮಾದಣ್ಣ ಅಂತ ಬಹಳ ವರ್ಷದಿಂದ ನಮ್ಮನೇಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಈ ಮಾತನ್ನ ಮೊದ್ಲೇ ಹೇಳ್ಬಾರ್ದಾಗಿತ್ತೇನಯ್ಯ? ಹೇಳೋಕೆಲ್ಲಮ್ಮ ಬಿಟ್ಟೆ, ಬಟ್ಟೆ ಒಗ್ದಾಕ್ಬಿಟ್ಟಿಯಲ್ಲ. ಛೇ, ಹಾಗೆಲ್ಲ ಅನ್ಬೇಡ. ಸುಮ್ಮನೆ ಹಾಕಿ ತಟ್ಟದೆ. ಸುಮ್ಮನೆ ತಟ್ಟಿದ್ಯಾ? ಸುಮ್ಮನೆ ತಟ್ಟಿದ್ದಕ್ಕೆ ಮೈ ಮುಳೆ ಎಲ್ಲ ಪುಡಿ ಆಗೋಯ್ತು. ನಿಜವಾಗ್ಲೂ ತಟ್ಟಿದ್ರೆ ಅಮ್ಮ, ಇದು ಸಾಮಾನ್ಯ ಮುದುಕಿ ಅಲ್ಲ, ಟೈಗರ್ ಮುದುಕಿ. ಹಾಗಾದ್ರೆ ನಾನು ಓಲೆ ಬರಾಬರಿ ಇದೆ ನೋಡ್ಕೊಳ್ಳಿ. ಓ ಬರಾಬರ್ ಹೈ, ಆಮ್ ಫಿರ್ ಭಿ ಆತಾ ಹೈ. ನಮಸ್ಕಾರ ಹೈ, ನಮಸ್ಕಾರ ಮಾಡು ಹೈ. ಅಪ್ಪ ಹೇಗಿದ್ದಾರೆ? 24 ಗಂಟೆನು ನಾನು ಜೊತೆಲೇ ಇರುವಾಗ ಅವ್ರಿಗೇನಮ್ಮ ಕಮ್ಮಿ. ಅವತ್ತೊಂದೇ ಒಂದು ದಿನ ನಾನು ಊರಲ್ಲಿ ಇರ್ಲಿಲ್ಲ. ನನ್ನ ಮಗ ನಿನ್ನ ಪಿಕಪ್ ಮಾಡ್ಕೊಂಡ್ ಬಂದ್ಬಿಟ್ಟ. ಏನು ಆಗಲ್ಲ, ಏನು ಇಲ್ಲ. ಏನಾಗುತ್ತೆ ಅಂತ ನೋಡ್ತಾ ಇರೋ. ಬೇಡಣ್ಣ,
ಅವ್ರು ಸಾಮಾನ್ಯರಲ್ಲ. ನಾನು ಸಾಮಾನ್ಯ ಅಲ್ಲಮ್ಮ. ಹಾಗಂತ ನೀನೇನು ಹೆದರ್ಬೇಡ. ನಿನ್ನ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗೋಕೆ ಒಂದು ಸೆಟಪ್ ಸಮೇತ ಬಂದಿದ್ದೀನಿ. 40 ಜನ ಮುಚ್ಚುಗಳನ್ನ ಹಿಡ್ಕೊಂಡು ಊರ್ ಸುತ್ತ ನಿಲ್ಸಿದ್ದೀನಿ. ಇನ್ನು ಅರ್ಧ ಗಂಟೆಲಿ ನೀನು ನಮ್ಮೂರಲ್ಲಿ ಇರ್ತೀಯ. ಅಯ್ಯಯ್ಯೋ, ಜಗಳ ಇಲ್ಲ, ಬೇಡ. ಅಜ್ಜಿ ಹೇಳ್ದಾಗೆ 2 ದಿವಸದಲ್ಲಿ ಅವ್ರು ನನ್ನ ಕರ್ಕೊಂಡು ಹೋಗಿ ಅಪ್ಪನ ಹತ್ರ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ನಾನೇನೋ ಒಂದು ಸೆಟಪ್ ಮಾಡಿ ಇವಳ ಹತ್ರ ಇರೋ ಒಡವೆಗಳೆಲ್ಲ ಹೇಗಾದ್ರೂ ಮಾಡಿ ಹೊಡ್ಕೊಂಡು ಹೋಗೋಣ ಅಂದ್ರೆ ಆ ಮುದುಕಿ ನನ್ನ ಓವರ್ಟೇಕ್ ಮಾಡೋ ಹಾಗಿದ್ದಾಳಲ್ಲ. ಮಾದಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಅಜ್ಜಿ ತುಂಬಾ ಒಳ್ಳೆಯವಳು. ಅಜ್ಜಿ ಏನೋ ಒಳ್ಳೆವಳೆ, ಆದ್ರೆ ನಿನ್ನಿಲ್ಲಿ ಹೊತ್ಕೊಂಡ್ ಬಂದಲ್ಲ, ಅವನು ನನ್ನ ಮಗ. ಅವನ ಬಗ್ಗೆ ಊರಲ್ಲೆಲ್ಲ ವಿಚಾರಿಸ್ಕೊಂಡ್ ಬಂದಿದ್ದೀನಿ. ಅವನು ಕೇಡಿ ನಂಬರ್ 1. ಒಡವೆಗಳನ್ನ ಕಳಿಸ್ಕೊಂಡು ಹೋದ್ರೆ ಪರವಾಗಿಲ್ಲ, ತಗೋಬಹುದು. ಆದ್ರೆ ಅಜ್ಜಿ ಹೇಳಿರೋ 2 ದಿವಸದಲ್ಲಿ ನಿನ್ ಶೀಲಕ್ಕೆ ಏನಾದ್ರೂ ಭಂಗ ಬಂದ್ರೆ ಅದಕ್ಕೆ ನಿನ್ನ ಈ ಜಾಗದಿಂದ ಪಿಕಪ್ ಮಾಡ್ಕೊಂಡು ಹೋಗಕ್ಕೆ ಎಲ್ಲಾ ತರದ ಏರ್ಪಾಟು ಮಾಡಿ ಬಂದ್ಬಿಟ್ಟಿದೀನಿ. ಆದ್ರೆ ಬರೋ ಅವಸರದಲ್ಲಿ ರೌಡಿಗಳಿಗೆ ಕೊಡಕ್ಕೆ ಅಂತ ನಿಮ್ ತಂದೆ ಹತ್ರ ಹಣ ಕೇಳೋದು ಮರೆತು ಬಿಟ್ಟೆ. ಛೇ, ಮತ್ತೆ ಈಗೇನಣ್ಣ ಮಾಡೋದು? ಅದನ್ನೇಮ್ಮ ಯೋಚನೆ ಮಾಡ್ತಾ ಇದ್ದೀನಿ. ಓ ಬೇರೆ ಕಾಲದಿಂದ ಆಟ ಆಡ್ತಿದ್ಯಾ, ಒಂದ್ ಎಲೆ ಬೇಡಕ್ಕೇನೆ ಅಂತ ಜಲ್ದಿ ತಗೊಳ್ಳೋಣ. ಇದನ್ ಬಿಡಕ್ಕೆ. ಮಾರು, ಲೋ ಮಾರು. ಶೂರು. ಅಣ್ಣ, ಮುಟ್ಟಿದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ. ಅಯ್ಯ ಬಂದ ಇರ ಅಜ್ಜೆ. ಅಯ್ಯಯ್ಯೋ, ನನ್ ಬೆಂಡೋಲ ಹೊಟ್ಟೈತಲ್ಲ. ಸುಮ್ನೆ ಹಚ್ಚಿರ್ಸಿ. ಎಲ್ಲೂ ಹೋಗಿಲ್ಲ ಬೆಂಡೋಲೆ ಇದೆ. ಎಲ್ಲಿದೆ? ಹೇಳ್ತೀನಿರು. ಅಜ್ಜಿ, ಇವತ್ತು ಬೆಳಗಿನ ಜಾವ ನನ್ಗೆ ದಟಕ್ಕಂತ ಎಚ್ಚರ ಆಗೋಯ್ತು. ಎದ್ದು ನೀನ್ ಮಲಗಿರೋದನ್ನ ನೋಡ್ದೆ, ಒಂದೇ ಫೀಲಿಂಗ್ ಆಗೋಯ್ತು. ಗುಳು ಅಂತ ಹತ್ತು ಬಿಟ್ಟೆ. ಯಾಕೋ, ನಾನ್ ಚೆನ್ನಾಗೇ ಇದೀನಲ್ಲ. ಏನ್ ಚೆನ್ನಾಗಿರೋದು? ಇದಾ ಚೆನ್ನಾಗಿರೋದು? ಹಿಂದೆ ನಮ್ ತಾತನ ಕಾಲದಲ್ಲಿ ಹೇಗಿದ್ದೆ? ಒಳ್ಳೆ ಜರ್ದಾರಿ ಸೀರೆ ಉಟ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡು ಜಗದೇಕ ವೀರುಡು ಅಲ್ಲಿ ಅತಿಲೋಕ ಸುಂದರಿ ತರ ಪಳ್ಳ ಅಂತಿದ್ದೆ. ಆದ್ರೆ ಈಗ 2 ಬೆಂಡಾದ ಕಿವಿ, ಅದ್ರಲ್ಲಿ 2 ಬೆಂಡೋಲೆ. ಅದಕ್ಕೆ ಅದನ್ನ ತಕೊಂಡು ಹೋಗಿ ಮಾರ್ವಾಡಿ ಅಂಗಡಿಯಲ್ಲಿ ಇಟ್ಟೆ. ಇಲ್ಲ, ಪಾಲಿಶ್ ಹಾಕಕ್ ಕೊಟ್ಟೆ. ಅದೊಂದೇ ಕಣ ನನ್ನ ಹತ್ರ ಇದ್ದಿದ್ದು, ಅದನ್ನ ಇಟ್ಬಿಟ್ಯಾ? ಪಾಲಿಶ್ ಹಾಕಕ್ ತಾನೆ ಕೊಟ್ಟಿದ್ದೀನಿ, ತಂದು ಕೊಡ್ತೀನಿ. ಸುಮ್ನೆ ಹಾಕ ವಟ 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 ಅಂತಿದ್ಯಾ? ಮಾರು, ಪಕ್ಕದವ್ರಿಗೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತಂದೆ. ಅದನ್ ಬಿಟ್ಟು ಇವ್ರ ಜೊತೆ ಸೇರ್ಕೊಂಡು ಇಸ್ಪೀಟ್ ಆಟ ಆಡ್ತಾ ಇದೀಯಲ್ಲ, ನಿಂಗೇನಾರ ಜವಾಬ್ದಾರಿ ಇದೆಯಾ? ನಿನ್ನಾಣೆಗ್ಲು ಇದೆ. ಚೆನ್ನಯ್ಯ ಪಕ್ಕದವ್ರಿಗೆ ಹೋಗ್ತೀನಿ ಅಂತ ಹೇಳ್ದ. ಹಂಗೆ ನನ್ ಕೆಲ್ಸನ ನೋಡ್ಕೊಂಬಪ್ಪ ಅಂತ ಹೇಳಿ 100 ರೂಪಾಯಿ ಅವನು ಕೊಟ್ಟೆ. ಇದು ನನ್ನ ಆಟ ಅಲ್ಲ. ಚೆನ್ನಯ್ಯ ನನ್ ಕೆಲ್ಸಕ್ಕೋಸ್ಕರ ಊರ್ಗೋಗಿದ್ದಾನಲ್ಲ, ಅವನ ಆಟನ ನಾನ್ ಆಡ್ತಾ ಇದ್ದೀನಿ. ಇನ್ನು ಏನೇನ್ ಆಟ ಆಡ್ಬೇಕು ಅಂತಿದ್ದೀಯೋ ಆಡು, ಆಗೋದೆಲ್ಲ ಆಗ್ಲಿ. ಏನು ಆಗಲ್ಲ, ಇಲ್ಲ ನೀಟಾಗಿ ಕ್ಲೀನ್ ಆಗತ್ತೆ. ಅಯ್ಯೋ ನೋಡು, ಕಾಲಿಗೆ ಚಪ್ಪಲಿ ಕೂಡ ಹಾಕೊಂಡ್ ಬಂದಿಲ್ಲ ನೀನು. ಮುಳ್ಳುಗಳು ಚುಚ್ಕೊಂಡ್ಬಿಡ್ತೆ. ಹುಷಾರಾಗಿ ಮನೆಗೆ ಹೋಗಜ್ಜಿ. ಇದೋ ಬಂದೆ. ಅಜ್ಜಿ ಬಂದೋದ್ರಲ್ಲ, ಏನಂತೆ? ಏನಿಲ್ಲ, ದಿಢೀರ್ ಅಂತ ನನ್ನ ನೋಡ್ಬೇಕು ಅನ್ನೋ ಫೀಲಿಂಗ್ ಬಂದ್ಬಿಡ್ತಂತೆ. ಅದಕ್ಕೆ ಓಡೋಡ್ ಬಂದ್ಬಿಡ್ತಂತೆ. ನೀನ್ ಹೇಳಿದ್ದೆಲ್ಲ ನಾವು ಕೇಳಬೇಕು. ಎಲ್ಲ ಒರಿಜಿನಲ್ ನೋಡ್ತಾನೆ. ಹಾಯ್ ರಾಮ. ನಾಳೆ ಬಂದು ಕುಡಿತೀನಿ, ತಗ. ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಈ ಊರಿನಲ್ಲಿ ಒಬ್ಬನ್ನ ಪಿಕಪ್ ಮಾಡೋಣ ಅಂತ ಬಂದೆ. ನನ್ನ ಮಗ ನನ್ನ ಕೈಗೆ ಸಿಗ್ಲಿಲ್ಲ. ಅವನು ಸಿಗೋವರೆಗೂ ಹೇಗ್ ಟೈಮ್ ಪಾಸ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ 1000 ರೂಪಾಯಿ ಇದೆ.
ಈ 1000 ರೂಪಾಯಿನ ಈ ಊರಿನಲ್ಲಿ ಹೇಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಾರಿ ತೋರಿಸ್ತೀರಾ? ದಾರಿನ Yes. ಈ ಊರಲ್ಲಿ Yes. ನಾನ್ ತೋರಿಸ್ತೀನಿ. ಏಯ್ ಸರ್ಕೊಳ್ಳೋ, ಪರವಾಗಿಲ್ಲ ಒಳ್ಳೆ ಪರವಾಗಿಲ್ಲ. ಐನತಿ ಗಿರಾಕಿನ ಕರ್ಕೊಂಡ್ ಬಂದಿದೀನಿ. ಕೂತ್ಕೊಳ್ಳಿ. ಇದು ನಿಮಗೆ ತಗೊಳ್ಳಿ. ಈ ಸೀಟ್ ಬಿಟ್ಕೊಟ್ಟಿದ್ದಕ್ಕ 100 ರೂಪಾಯಿ ಕೊಡೋದು. ಬರೀ ಈ ಸೀಟ್ ಬಿಟ್ ಕೊಟ್ಟಿದ್ದಕ್ಕೆ 100 ರೂಪಾಯಿ. ಅದೇ MLA ಸೀಟ್ ಬಿಟ್ ಕೊಟ್ಟಿದ್ರೆ ಸೂಟ್ ಕೇಸೇ ಕೊಟ್ಬಿಡ್ತಿದ್ದೆ. ಇದು ಕೊಟ್ಟೆ ಶೋ. ಅಣ್ಣ ನಾನ್ ಹೇಳಿಲ್ವಾ ನಿನ್ ಟೇಮ್ ಬಹಳ ಚೆನ್ನಾಗದೆ ಅಂತ. ನನ್ ಶಾಸ್ತ್ರ ಸುಳ್ಳಾಯ್ತದ? ಯಜಮಾನ್ರೆ, ನಂದು 100 ರೂಪಾಯಿ ತಗೊಳ್ಳಿ. ನೀವ್ ಆಟ ಆಡ್ಲೇ ಇಲ್ಲ. ಆ, ಇಷ್ಟೊಂದ್ ದುಡ್ಡನ್ನ ಈ ರೀತಿ ಬೇಕಾಬಿಟ್ಟಿ ಇಟ್ಕೊಂಡಿದ್ದೀರಲ್ಲ, ತೆಗೆದು ಒಳಗಡೆ ಜೋಪಾನವಾಗಿ ಇಟ್ಕೊಳ್ಳಿ. ಆ, ಜುಜುಬಿ ಇದೆಲ್ಲ ಒಂದು ದುಡ್ಡ. ನಾನ್ ನೆನೆಸ್ಕೊಂಡ್ರೆ ಈಗಲೇ ಲಕ್ಷ ಕೋಟಿ ಕೋಟಿ ಬಂದಿಲ್ ಬೀಳುತ್ತೆ. ಏನು ಅನ್ಕೊಂಡಿದೀರ ನನ್ನ? ಆ? ಯಾವನೋ ಈ ಊರಿನಲ್ಲಿ ಒಬ್ಬ ಮಾರ್ತಾಂಡ ಅಂತೆ. ನಾನ್ ಇಲ್ದೇ ಇರೋ ಟೈಮ್ ನೋಡಿ ನಮ್ಮ ಯಜಮಾನ್ರ ಮಗಳನ್ನ ಒತ್ಕೊಂಡ್ ಬಂದ್ಬಿಟ್ಟ. ನಾನೇನಾದ್ರೂ ಸ್ಪಾಟ್ ನಲ್ಲಿ ಇದ್ದಿದ್ರೆ ರಣರಂಗನೇ ಆಗೋಗ್ತಿತ್ತು. ಅವನು ಟೈಮ್ ಚೆನ್ನಾಗಿತ್ತು ಅವತ್ತು ಅಂತ ನಾನು ಊರಲ್ಲಿ ಇರ್ಲಿಲ್ಲ. ಹೌದೌದು, ಅವನ್ ಟೈಮ್ ಚೆನ್ನಾಗಿತ್ತು. ಹೌದು, ಇದಕ್ ಮುಂಚೆ ನೀನು ಇಲ್ವಲ್ಲ. ಈಗ ಅವನ್ನ ಪಿಕಪ್ ಮಾಡಬೇಕು ಅಂತಲೇ ಅವ್ರ ಮನೆ ಹತ್ರ ಹೋಗಿದ್ದೆ. ನನ್ನ ಮಗ ನನ್ನ ಕೈಗೆ ಸಿಗಲಿಲ್ಲ. ನಾನು ಈ ಊರೊಳಗಡೆ ಕಾಲಿಟ್ಟಿರೋ ವಿಷಯನ ಹೇಗೋ ತಿಳ್ಕೊಂಡು ನನ್ನ ಮಗ ನನ್ನಿಂದ ಎಸ್ಕೇಪ್ ಆಗ್ಬಿಟ್ಟ. ಆದ್ರೂ ನಾನು ಅವನು ಬಿಡಲ್ಲ. ಬಿಡಬಾರ್ದು. 11 ಕೊಲೆ ಮಾಡಿದ ನನಗೆ ಇನ್ನೊಂದು ಕೊಲೆ ಮಾಡೋದೇನು ಮಹಾನ? ಇವತ್ ಸಾಯಂಕಾಲ 6 ಗಂಟೆಗೆ ಆ ಮಾರ್ತಾಂಡನಿಗೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮಾರ್ತಾಂಡನ್ ತೋರಿಸಿದ್ರೆ ಏನ್ ಕೊಡ್ತೀಯ? ನನ್ನ ಮಗನ್ನ ತೋರಿಸಿದವ್ರಿಗೆ 10,000 ರೂಪಾಯಿ ಕೊಡ್ತೀನಿ. ನಾನ್ ತೋರಿಸ್ತೀನಿ ಮಾರ್ತಾಂಡನ್ನ, ನನಗೆ 10,000 ರೂಪಾಯಿ ಕೊಡು. ತಗೋ ತಗೋ ತಗೋ. ಮಾರ್ತಾಂಡ ಅದು ಅಮ್ಮ ಅಮ್ಮ ದೇವಿ, ಕಿಂಗ್ ಕಾಂಗ್ ಬಗ್ಗೆ ಕೇಳಿದೀನಿ, ದಾರಾ ಸಿಂಗ್ ಬಗ್ಗೆ ಕೇಳಿದೀನಿ, ಆದ್ರೆ ಇವ್ರು ಒದೆಯೋ ತರ ನಾನೆಲ್ಲೂ ನೋಡಿಲ್ಲಮ್ಮ. ಹೀಗೆ ಅಂತ ಗೊತ್ತಿದ್ರೆ ಆ ಊರಿಂದ ಈ ಊರಿಗೆ ನಾನು ಬರ್ತಾನೆ ಇರ್ಲಿಲ್ಲ. ಮಾದಣ್ಣಿಗೆ ಯಾಕೆ ಹೊಡೆದ್ರಿ? ಹೊಡಿಯೋದ? ಇವನು ಮಾಡಿರೋ ಅಲ್ಕಟ್ ಕೆಲ್ಸಕ್ಕೆ ಸಾಯಿಸ್ಬಿಡ್ತಿದ್ದೆ. ಸಾಯೋ ಪರ್ಸನಾಲಿಟಿ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೆ. ಥ್ಯಾಂಕ್ಸ್. ಅಜ್ಜಿ, ಹಾ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಯಾಕೋ? ಅಲ್ಲ, ಇವಳ ಕೈಲಿದ್ದ ಒಡವೆಗಳು ಇವನ್ ಕೈಗೆ ಹೇಗೋಯ್ತು ನಿನಗೆ ಗೊತ್ತಾಗ್ಲಿಲ್ವಾ? ನನ್ ಬೆಂಡೋಲೆ ಹೋಗಿದ್ದೆ, ನಂಗೆ ಗೊತ್ತಿಲ್ಲ. ಅದು ನನ್ ಬಗ್ಗೆ ಸ್ವಲ್ಪ ಪೊಲೀಸ್ಗೆ. ಅದು ನಾನೇ ಬಳೆಗಳನ್ನ ಬಿಚ್ಕೊಟ್ಟಿದ್ದೆ ಇಟ್ಕೊಂಡಿರ್ಲಿ ಅಂತ. ಏನೋ ನನ್ನ ಮಗನೇ, ಇಟ್ಕೋ ಅಂತ ಬಿಚ್ಕೊಟ್ಟಿದ ತಕ್ಷಣ ಅದನ್ನ ಇಟ್ಬಿಟ್ಟು ಇಸ್ಪಿಟಾಡಕ್ ಬಂದ್ಬಿಟ್ಯಾ? ಏನೋ ನಾನ್ ನೋಡ್ಬಿಟ್ಟೆ, ಪರವಾಗಿಲ್ಲ ಬಿಡು. ಅಕಸ್ಮಾತ್ ನೀನೇನಾದ್ರೂ ಇಸ್ಪಿಟಲ್ ಸೋತ್ ಬಿಟ್ಟಿದ್ದಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಈ ಜನ್ಮದಲ್ಲಿ ಇಂಥ ಕೆಲಸ ಮಾಡಲ್ಲ. ಇದೇನಮ್ಮ ಇದು ಅನ್ಯಾಯ? ಬೆಳಿಗ್ಗೆಯಿಂದ ಬರೀ ಒದೆ ತಿನ್ನೋದೇ ಆಗೋಯ್ತು. ಫಸ್ಟ್ ಹಾಫ್ ನೋಡಿದ್ರೆ ಮುದುಕಿ ಓದ್ಲು, ಸೆಕೆಂಡ್ ಹಾಫ್ ಅಲ್ಲಿ ಇವ್ರು ಓದಿತಿದ್ದಾರೆ. ನನ್ನ ಬಗ್ಗೆ ಸ್ವಲ್ಪ ಹೇಳಮ್ಮ ಹೇಳಮ್ಮ ಹೇಳ. ಪಾಪ ಹೋಗ್ಲಿ ಬಿಟ್ಬಿಡಿ. ಏನಂದೆ? ಬಿಟ್ಬಿಡಿ. ನೋಡು, ನಿನ್ನನ್ನ ನಾನು ಓದ್ಕೊಂಡ್ ಬಂದಿದ್ದೀನಿ. ಒಂದು ತೀರ್ಮಾನ ಆದ್ಮೇಲೆ ಯಾವ ರೀತಿ ನಿನ್ನನ್ನ ಓದ್ಕೊಂಡ್ ಬಂದು ಅದೇ ರೀತಿ ನೀಟಾಗಿ ಕರ್ಕೊಂಡು ಹೋಗಿ ನಿಮ್ಮಪ್ಪನ ಹತ್ರ ಒಪ್ಪಿಸ್ಬೇಕೋ ಬೇಡವೋ? ಒಪ್ಪಿಸ್ಬೇಕೋ ಬೇಡವೋ? ಈ ರೀತಿ ಕಂಡು ನಾಯಿಗಳ ಹತ್ರ ನೀನು ಒಡವೆಗಳನ್ನ ಬಿಚ್ಕೊಡ್ತಾ ಇದ್ರೆ ನಾಳೆ ನಿಮ್ಮಪ್ಪನ ಹತ್ರ ಯಾವನ್ ಹೇಳ್ತಾನೆ ಜವಾಬು? ಹೂಗಾಡಿ ಸಾಕು, ನಡಿ ಊಟ ಮಾಡು ಅಂತ. ಬಾ ಬಡ್ಸು. ಆಹಾ, 6 ತಿಂಗಳಾದ್ಮೇಲೆ ಇಂಥ ಒಳ್ಳೆ ಮೀನ್ ವಾಸನೆ ನೋಡ್ತಾ ಇದ್ದೀನಿ. ಇವತ್ತೇನೇ ಆಗ್ಲಿ ಈ ಮೀನ್ ಊಟನ ಒಂದ್ ಲೆವೆಲ್ ಪಿಕಪ್ ಮಾಡ್ಲೇಬೇಕು. ಅಯ್ಯ, ಎಷ್ಟೊಂದು ಅನ್ನ ಹಾಕ್ತೀಯ? ಸಾರಾಕು. ಅಜ್ಜಿ, ಊಟ ಮಾಡೋಕ್ ಮುಂಚೆ ಕಾಲ್ ತೊಳ್ಕೊಂಡ್ ಬರ್ಬೇಕು ಅಂತ ಹೇಳಿ. ನಾನು ಕೈಯೇ ತೊಳಿಯಲ್ಲ, ಇನ್ನು ಕಾಲ್ ಬೇರೆ ತೊಳಿಬೇಕಾ? ನನ್ನ ಕಾಲ್ ಮಾತ್ರ ತೊಳಿಬೇಕಾ ಇಲ್ಲ ಬೇರೆ ಯಾರ್ದಾದ್ರೂ ಸೇರಿಸಿ ತೊಳಿಬೇಕಾ?
ಲೋ ಮಾರ್ತಾಂಡ, ಯಾರಾದ್ರೂ ಒಳ್ಳೇದ್ ಹೇಳಿದ್ರೆ ಕೇಳ್ಬೇಕಪ್ಪ. ಸಪೋಟ ಹೆಂಗಸರು ಬಿಟ್ಕೊಡಲ್ವೇ? ಅಯ್ಯ ಕಾಲ್ನ ಸರಿಯಾಗಿ ತೊಳಿಲೇ ಇಲ್ಲ. ಕಾಲ್ನ ಅರ್ಧಂಬರ್ಧ ತೊಳ್ಕೊಂಡ್ ಬಂದಿದ್ದಾರೆ. ಸರಿಯಾಗಿ ತೊಳ್ಕೊಂಡ್ ಬರಕ್ ಹೇಳಿ. ಏನೀಗ? ಈಗ ನಾನು ತಿನ್ಲೋ ಬೇಡವೋ? ಕಾಲ್ನ ಸರಿಯಾಗಿ ತೊಳಿದೆ ಹೋದ್ರೆ ಶನಿ ಹಿಡಿಯುತ್ತಂತೆ. ಒಂದಿನ ಹೀಗೆ ನಳಮಹಾರಾಜ ಕಾಲ್ನ ಸರಿಯಾಗಿ ತೊಳಿದೆ ಸೂಜಿಯಷ್ಟು ಜಾಗ ಕೊಳ್ಕಾಗಿದ್ದಕ್ಕೆ ಶನಿ ಹಿಡಿದು ಪೀಡಿಸ್ತಂತೆ. ಹೇಗೋ ನಾನು ಈ ಮನೆ ಕಾಲಿಟ್ಟಿದ್ದೀನಿ. ನಾನು ಊರಿಗೆ ಹೋದ್ರು ಈ ಕುಟುಂಬ ಚೆನ್ನಾಗಿರ್ಬೇಕು. ನಿಮ್ಗೊಂದ್ ಸ್ವಲ್ಪ ತೊಂದರೆ ಆದ್ರೂ ನನ್ ಮನಸ್ಸು ಸಹಿಸಲ್ಲ. ಅದಕ್ಕೆ ಹೇಳ್ದೆ, ನಿಮ್ಮಿಷ್ಟ. ಸಾಕಾ? ಇಲ್ಲ ಬಾವಿಗೆ ಹೋಗಿ ಧುಮುಕ್ಬೇಕಾ? ಸಾಕು ಸಾಕು. ಈಗ್ಲಾದ್ರೂ ತಿನ್ನಬಹುದಾ? ಅಣ್ಣ ಅವ್ರೆ, ನಾನು ಕಾಲು ಗೀಲು ಎಲ್ಲ ಕ್ಲೀನಾಗಿ ತೊಳ್ಕೊಂಬಂದ್ ಕೂತಿದ್ದೀನಿ. ನೀನು ತೊಳೆದ್ರೆ ಅಷ್ಟು ಬಿಟ್ರೆ ಅಷ್ಟು. ನೀವು ತಿನ್ನಿ. ನೀವು ತಿನ್ನಿ. ಇದಕ್ಕೂ ಒಂದ್ ತಟ್ಟೆ ತಗೊಂಡ್ ಬಿಸಾಕಿ ಗದಕ್ಲಿ. ಅಮ್ಮ ತೊಡ್ ತಟ್ಟೆ ತೊಡ್ದು. ಎಲ್ಲಿ? ಏನು? ಮೀನಲ್ಲಿ? ಇಲ್ಲೇ ಇದೆಯಲ್ಲ ಏನಿದು? ಮೀನು. ಇದು ಮೀನಾ? ಹಾ, ಮೀನಂದ್ರೆ ಕ್ಲೀನ್ ಆಗಿ ದೊಡ್ಡ ದೊಡ್ಡ ತುಂಡು ಮಾಡಿ ಮಸಾಲೆ ಪುಡಿ ಹಾಕಿ ಎಣ್ಣೆಲ್ ಕಡ್ದು ಬಾಯಿಗಿಟ್ರೆ ಕರ್ರಂ ಕುರ್ರಂ ಅಂತ ಒಳಗೋಗ್ಬೇಕು. ಅದು ಮೀನು. ಒಳ್ಳೆ ಗೋಡೆಗೆ ಸುಣ್ಣ ಹೊಡೆದಂಗಿದೆ. ಇದನ್ ಯಾವನ್ ತಿಂತಾನೆ? ಮೀನ್ ತಿನ್ನೋಣ ಅಂತ ಆಸೆಯಿಂದ ಬಂದ್ರೆ ಇವತ್ ನಾನ್ ಅಡಿಗೆ ಮಾಡ್ಲಿಲ್ವೋ? ಬೆಳಿಗ್ಗೆಯಿಂದ ಮನೇಲಿ ಸುಮ್ನೆ ಕೂತಿರ್ಬೇಕಲ್ಲ, ಅಡಿಗೆನಾದ್ರೂ ಮಾಡ್ತೀನಿ ಅಂತ ಇವತ್ತ ಹುಡುಗಿನೇ ಮಾಡಿದ್ಲು ಕಣ. ನಳ ಮಹಾರಾಜನ್ ಕತೆ ಎಲ್ಲ ಹೇಳಕ್ ಬರುತ್ತೆ. ಒಂದು ಫ್ರೈ ಮಾಡಕ್ ಬರ್ಲಿಲ್ವಾ? ಫ್ರೈ. ಆ ಹುಡುಗಿನ್ ಬೈಬೇಡ್ವೋ, ಪಾಪ ಹೆದರ್ ಬಿಟ್ಟಿದ್ದಾಳೆ. ನಿನ್ನ ಯಾರು ಇದನ್ನೆಲ್ಲ ಮಾಡಕ್ ಹೇಳಿದ್ದು? ಯಾರು ಮಾಡಕ್ ಹೇಳಿದ್ರು? ಕತ್ತಿಚ್ಚಕ್ ಬಿಡ್ತೀನಿ ನೋಡು. ದಾ ನಿನ್ ಕೆಲ್ಸ ಎಷ್ಟೋ ಅಷ್ಟು ಮಾಡ್ಕೊಂಡ್ ಬಿದ್ದಿರು, ಗೊತ್ತಾಯ್ತಾ? ಬರೀ ಅನ್ನನೇ ತಿಂತಿದ್ದೀಯಲ್ಲ, ಸ್ವಲ್ಪ ಮೀನು ತಿನ್ ನೋಡು. ಅಜ್ಜಿ, ಹಾ, ಈ ತಟ್ಟೆಲ್ ಬೆಳ್ಳಗಿತ್ತಲ್ಲ, ಹ್ಮ್, ಇನ್ನು ಸ್ವಲ್ಪ ಸಿಕ್ಕುತ್ತಾ? ಈಗೇನಾಯ್ತು ಅಂತ ಅಳ್ತಿದ್ಯಾ? ನಾನ್ ಮಾಡಿರೋ ಅಡ್ಗೆ ಚೆನ್ನಾಗಿದೆ ಅಂತ ತಾನೇ ನೀವ್ ಇನ್ನೊಂದ್ ಸ್ವಲ್ಪ ಕೇಳ್ತಿರೋದು? ಹೌದು. ಮತ್ತೆ ಊಟ ಮಾಡೋಕ್ ಮುಂಚೆ ನಾನು ಅಷ್ಟೊಂದ್ ಬೈದ್ರಲ್ಲ, ನಾನು ಅಜ್ಜಿ ಊಟ ಮಾಡೋಕ್ ಸ್ವಲ್ಪನೂ ಎತ್ತಿಟ್ಕೊಳ್ದೆ ಮಾಡಿದ್ದೆಲ್ಲ ತಂದ್ ನಿಮ್ ಮುಂದೆ ಇಟ್ಟಿದ್ದಕ್ಕೆ ನನ್ಗ ಅಷ್ಟೊಂದ್ ಮಾತಾಡಿದ್ರಲ್ಲ. ಏನೋ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನನಗ್ ಗೊತ್ತಿದ್ದಷ್ಟು ನಳ್ ಮಹಾರಾಜನ್ ಕತೆ ಹೇಳ್ದೆ. ಅದಕ್ಕೆ ನೀವ್ ಅಷ್ಟೊಂದ ನನ್ ಬೈಯೋದು.
ಏನಲ್ಲೇ ಒಂದು ಸಂಸಾರ ಅಂದ್ಮೇಲೆ ಗಂಡಸರು ಊಟಕ್ಕೆ ಕೂತಾಗ ಹೆಂಗಸರು ಏನ್ ಮಾಡ್ತಾರೆ, ಮಾಡಿದ್ದ ಅಡಿಗೆನೆಲ್ಲ ತಗೊಂಬಂದು ಅವ್ರು ಮುಂದಿಡ್ತಾರೆ ಹೌದು. ಚೆನ್ನಾಗಿ ತಿನ್ಲಿ ಅಂತ. ಹೌದು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಒಂದು ಲೆವೆಲ್ ಅಷ್ಟೇ ತಿಂದು ಮಿಕ್ಕಿದ್ದನ್ನ ಅವ್ರಿಗೆ ಇಡ್ಬೇಕು. ಕರೆಕ್ಟ್. ಇಡ್ಬೇಕೋ ಬೇಡವೋ? ಕರೆಕ್ಟ್ ಕರೆಕ್ಟ್. ಆದ್ರೆ ನನ್ನ ಮಗನೇ, ನೀನು ಹೌಸ್ಫುಲ್ ಆಗೋವರೆಗೂ ತಿಂದ್ಬಿಟ್ಟೆಲ್ಲ ಅವ್ರಿಗೆ ಉಳಿಸ್ಬೇಕು ಜ್ಞಾನ ಬೇಡ ನಿನಗೆ? ಯಾರಿಗೆ? ನನಗೆ. ಹಾ. ನಿನಗೆಲ್ಲೋಗಿತ್ತು ಜ್ಞಾನ? ಸುಮ್ಮನೆ ರಜ್ಜಿ, ಬುದ್ಧಿ ಬೇಡ ನಿನ್ಗೆ. ಆಕೆ ಶ್ರೀಮಂತರ ಮನೆ ಹುಡುಗಿ, ಅವ್ರ ಮನೇಲಿ ಅಡಿಗೆ ಮಾಡಕ್ಕೆ ಬೇಕಾದ ಜನ ಇರ್ತಾರೆ. ಅವಳ ಕೈಯಲ್ಲಿ ಅಡಿಗೆ ಮಾಡಿಸಿದ್ಯಲ್ಲ ನೋಡು, ಕಣ್ಣೆಲ್ಲ ಹೊಗೆ ತುಂಬ್ಕೊಂಡು ಹೆಂಗ್ ಅಳ್ತಿದ್ದಾಳೆ. ನಾನು ಅದಕ್ಕೆಲ್ಲ ಅಳ್ತಾ ಇರೋದು, ನೀವು ಪೈಗೆ ನೆನೆಸ್ಕೊಂಡು ಅಳ್ತಿದ್ದೀನಿ. ನಾನು ಎಂತಂತ ಊಟ ಮಾಡಿದ್ದೀನಿ, ಆದ್ರೆ ಈಗ ತಿನ್ನಲ್ಲ ಈ ಮೀನು A1. ಕರೆಕ್ಟ್ ಕರೆಕ್ಟ್. ಈ ಮೀನ್ನ ಒಂದ್ ಕಡೆ ಇಟ್ಟು, ಆಸ್ತಿ ಅಂತಸ್ತನಲ್ಲ ಇನ್ನೊಂದ್ ಕಡೆ ಇಟ್ಟು, ಅಪ್ಪ ನಿನ್ಗೆ ಯಾವ್ದು ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಆಸ್ತಿ ಬೇಡ ಅಂತಸ್ತು ಬೇಡ ಏನು ಬೇಡ ಅಂತ ಹೇಳಿ ಬರೀ ಈ ಮೀನ್ನ ಮಾತ್ರ ತಿನ್ಕೊಂಡು ನನ್ನ ಜೀವನ ಪೂರ್ತಿ ಕಳೆದು ಬಿಡ್ತೀನಿ. ಅಷ್ಟೇ ಅಲ್ಲ, ಈಗ ಈ ತಿಂದಿದ್ದ ಮೀನ್ನ ಇನ್ನೊಂದು 10 ದಿನ ಇಳಿಸ್ತಾ ಇದ್ರೆ ನಾನು ಬಾಡಿ ಇನ್ನಷ್ಟು ಸ್ವೈ ಎದುರುಗಡೆ ಬಂದವರು ಅಜ್ಜಿ ಹಾ? ಸುಳ್ಳು ಹೇಳಬಾರ್ದು. ಇವಳನ್ನ ಕಟ್ಕೊಳ್ಳೋನು ಹ್ಮ್. ಪುಣ್ಯ ಮಾಡಿರ್ಬೇಕು. ಅಮ್ಮ ತಾಯಿ, ನೀನೆಲ್ಲೇ ಇದ್ರು ಚೆನ್ನಾಗಿರು.